ಮಧ್ಯಮ ವರ್ಗದವ್ರಿಗೆ ದೊಡ್ಡವ್ರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಪಕ್ಷದ MLAಗಳೇ ಕೂಡ ಹೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಕೊಡಬೇಕು. 2,000 ಇಲ್ಲಿ ಕೊಡ್ತಾ ಇದ್ದೀರಾ, 4,000 ಬೇರೆ ಕಡೆ ನಮ್ಮ ಕಡೆಯಿಂದ ಕಿತ್ಕೊಳ್ತಾ ಇದ್ದೀರಾ. ಅಲ್ಪಸಂಖ್ಯಾತರಲ್ಲ, ಈಗ ಅವರೆಲ್ಲ ಬಹುಸಂಖ್ಯಾತರಾಗಿದ್ದಾರೆ. ಎಲ್ಲರೂ ಒಂದೇ ಸಮ ಅವರು ನೋಡ್ತಾ ಇಲ್ಲ. ಆವಾಗ ಫೆಸಿಲಿಟೀಸ್ ಮುಸ್ಲಿಮ್ಸ್ರಿಗೆ ಅವತ್ತು ಏನಿತ್ತು ಜಾಸ್ತಿ ಆಗಿದೆ. ನಮ್ಮ ಹಿಂದೂಗೆಲ್ಲ ಏನು ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ಮೇಡಮ್ ಅವ್ರ ಕೈವಾಡ ಇರೋದು ಖಂಡಿತ ನಿಜ ಮೇಡಮ್. ತನಿಖೆ ಮಾಡಿ ಪ್ರೂವ್ ಮಾಡಿದ್ರೆ ಕೊಡಬೇಕಂತ ನಾವು ಕೇಳ್ತೀವಿ ಮೇಡಮ್. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ದಾರೆ ಅವರು, ಯಾಕೆ ಹೆಂಗೆ ಮಾಡಬೇಕಾಯ್ತು, ನಮ್ಮ ಪತ್ರಿಕೆ ಮಾನ್ಯತೆ ಕೊಡಬೇಕಾಗಿತ್ತು, ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ. ತನಿಖೆ ನಡೆಯಲ್ಲ, ಅದಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಜನಗಳಿಗೆ ಇಷ್ಟು ದುಬಾರಿಯಾದ ಟ್ಯಾಕ್ಸ್ ಹಾಕಿ ಜನ ಉಸಿರಾಟದಂಗೆ ಮಾಡಿದ್ದಾರೆ. ಅದೇ ನಮ್ಮ ಇದು ಸತಿ ಮೀಸಲಾತಿ ಯೋಜನೆಗಳು 15% ಏರಿಕೆ ಮಾಡಿದೆ. ಸೊ ಏನ್ ಹೇಳ್ತೀರಾ ಸರ್? 15% ಕೊಡ್ತಾ ಇಲ್ಲ, ಎಲ್ಲಕ್ಕೂ ಲಂಚ ಕೊಡಬೇಕು ಅಂತೇಳಿ ಬೇರೆ ಮಿನಿಸ್ಟ್ರುಗಳು MLAಗಳು ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಜಮೀರ್ ಅಹಮದ್ರವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ಜಮೀರ್ ಅಹಮದ್ರವರು ರಾಜೀನಾಮೆ ಕೊಡಬೇಕಾದ್ರೆ ಅದು ತನಿಖೆಯಾಗಿ ಸತ್ಯ ಅಂತ ಗೊತ್ತಾದರೆ ರಾಜೀನಾಮೆ ಕೊಡ್ಬೋದು. ಸೊ ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಯಾವ ರೀತಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೆಲವರು ಬಡವರಿಗೆ ಅನುಕೂಲ ಆಗುತ್ತೆ, ಮಧ್ಯಮ ವರ್ಗದವ್ರಿಗೆ ದೊಡ್ಡವ್ರಿಗೆ ಯಾವುದೇ ಅನುಕೂಲ ಆಗಿಲ್ಲ. ಬಡವರಿಗೆ ಸ್ವಲ್ಪ ಆಗುತ್ತೆ, ಸ್ವಲ್ಪ ಯಂಗ್ಸ್ಗಳಿಗೆ ಅವ್ರಿಗೆ ಅನುಕೂಲ ಆಗೈತೆ, ಬಡವರಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಮಾಧ್ಯಮದವ್ರಿಗೆ ತೊಂದರೆ ಆಗಿದೆ, ಬಡವರಿಗೆ ಕೆಲವರಿಗೆ ಅನುಕೂಲ ಆಗಿದೆ, ಮಧ್ಯಮದವ್ರಿಗೆ ಇದರಿಂದ ಇನ್ನೂ ಜಾಸ್ತಿ ಹೊಡ್ತಾ ಆಗಿದೆ, ಕಷ್ಟ ಆಗಿದೆ. ಯಾಕೆಂದರೆ ಬೆಲೆ ಏರಿಕೆ ನಮ್ಮ ದೇಶದಲ್ಲಿ ಮಧ್ಯಮ ವರ್ಗದ ಜನ ಎಷ್ಟಿರ್ಬೋದು, ಸಾಹುಕಾರರು ಎಷ್ಟಿರ್ಬೋದು, ಬಡ ಜನರು ಎಷ್ಟಿರ್ಬೋದು, ಅವನ್ನೆಲ್ಲ ಲೆಕ್ಕ ಹಾಕಿದ್ರೆ ತುಂಬ ಜನ ಮಧ್ಯಮ ವರ್ಗದವ್ರು ಇರೋರು ನಮ್ಮ ದೇಶದಲ್ಲಿ. ಅವ್ರಿಗೆ ತುಂಬ ಹೊಡ್ತ ಬಿದ್ದಿದೆ. ಬೆಲೆ ಏರಿಕೆ, ವಾಟ್ರದ್ದು ಟ್ಯಾಕ್ಸು, ಇವೆಲ್ಲದಿಂದ ಅವ್ರಿಗೆ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ. ಮಧ್ಯಮ ವರ್ಗದವ್ರು ಆ ಥರ ಆಗಿದೆ. ಈಗ ಜಮೀರ್ ಅಹಮದ್ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಸರ್? ಅದು ಪ್ರೂವ್ ಆದರೂ ಕೊಡಲೇಬೇಕು. ಪ್ರೂವ್ ಆದರೆ ಸತ್ಯ ನಡೆದಿರೋದು ಅಂತ ಗೊತ್ತಾದರೆ ರಾಜೀನಾಮೆ ಕೊಡಲೇಬೇಕು. ಅವ್ರ ಪಕ್ಷದ MLAಗಳೇ ಹೇಳಿದ್ದಾರೆ, ಅವ್ರ ಪಕ್ಷದ MLAಗಳೇ ಕೂಡ ಹೇಳ್ತಾ ಇದ್ದಾರೆ ಪರ್ಸೆಂಟೇಜ್ ಕೊಡಬೇಕು. ಒಂದು ಮನೇನ ಮಂಜೂರು ಮಾಡಬೇಕು ಅಂತಂದರೆ ಪರ್ಸೆಂಟೇಜ್ ಎಷ್ಟು ಅಂತ ಕೊಡಬೇಕು ಅಂತ ಅವ್ರ ಪಕ್ಷದ MLAಗಳೇ ಹೇಳ್ತಾ ಇದ್ದಾರೆ. ನಾವುಗಳು ಹೇಳೋದಲ್ಲ, ಜನಸಾಮಾನ್ಯ ಹೇಳೋದಲ್ಲ, ಅವ್ರ ಪಕ್ಷದ MLAಗಳು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜೀನಾಮೆ ಕೊಡೋದು ಸೂಕ್ತ. ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಯಾವ ರೀತಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದೆ ಸರ್? ಅನುಕೂಲ ಜಾಸ್ತಿ ಆಗಿಲ್ಲ, ಅನನುಕೂಲ ಜಾಸ್ತಿ ಆಗಿದೆ. ಎಲ್ಲ ಬಸ್ ಫ್ರೀ ಬಿಟ್ರಿ, ಯಾರಿಗೋಸ್ಕರ ಬಿಟ್ಟಿದ್ದೀರಾ ಬಸ್ ಫ್ರೀನ? ಹೆಂಗಸರಿಗೋಸ್ಕರ ಬಿಟ್ಟಿದ್ದೀರಾ? ಅನುಕೂಲ ಆದರೆ 50% ಕಷ್ಟ ಆಗಿದೆ. ನಮಗೆ ಹೋಗ್ಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ ನಿಂತ್ಕೊಳ್ಳೋಕೆ ಜಾಗನೇ ಸಿಗೋದಿಲ್ಲ. ಆಯ್ತಾ? 2,000 ಕೊಟ್ಟಿದ್ದಾರೆ, 4,000 ಕಿತ್ಕೊಂಡಿದ್ದಾರೆ ಅಷ್ಟೇ. 2,000 ಅಂತ ಇದರಲ್ಲಿ ಕೊಡ್ತಾ ಇದ್ದೀರಾ, ಎಲ್ಲಿ ಯಾರಿಗೆ ತಲುಪಿದೆ 2,000 ರೂಪಾಯಿ? 2,000 ಇಲ್ಲಿ ಕೊಡ್ತಾ ಇದ್ದೀರಾ, 4,000 ಬೇರೆ ಕಡೆ ನಮ್ಮ ಕಡೆಯಿಂದ ಕಿತ್ಕೊಳ್ತಾ ಇದ್ದೀರಾ. ಜನಗಳಿಗೆ ಅಭಿವೃದ್ಧಿ ಕೆಲಸ ಮಾಡಲಿ, ಈ ಫ್ರೀ ಎಲ್ಲ ಬಿಟ್ಬಿಡ್ಬೇಕು. ಬಸ್ ಫ್ರೀ, ಶ್ರೀ ಭಾಗ್ಯ ಫ್ರೀ, ಎಲ್ಲ ಫ್ರೀ ಏನಿದೆ ಎಲ್ಲ ಸ್ಟಾಪ್ ಮಾಡಿ ಜನರಿಗೆ ಅನುಕೂಲ ಆಗಂತ ಮಾಡಿಕೊಡಿ. ರೋಡ್ ಗುಂಡಿಗಳಿದೆ, ಗುಂಡಿ ಮುಚ್ಚಿ ಬಡ ಜನರಿಗೆ ವಸತಿ ಸೌಕರ್ಯ ಕೊಡಿ. ಅದು ಬಿಟ್ಬಿಟ್ಟು ಬರೀ ಅವರಿಗೆ 50% ಇವರಿಗೆ 15%. ಅಲ್ಪಸಂಖ್ಯಾತರು ಯಾರಿದ್ದಾರೆ? ಅಲ್ಪಸಂಖ್ಯಾತರಲ್ಲ, ಈಗ ಅವರೆಲ್ಲ ಬಹುಸಂಖ್ಯಾತರಾಗಿದ್ದಾರೆ. ಎಲ್ಲ ಇದಕ್ಕಿಂತ ನಮ್ಮ ದೇಶದಲ್ಲಿ ರೈತರು 75%. ರೈತರು ದೇಶಕ್ಕೆ ಬೆನ್ನೆಲುಬು. ಆದ್ದರಿಂದ ರೈತರಿಗೆ ಬೇಕಾದಂಥ ಹಳ್ಳಿ ಕಡೆ ರೋಡು, ಎಲೆಕ್ಟ್ರಿಕ್ಕು, ನೀರು, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಸ್ಕೂಲ್ಗಳು, ಇವನ್ನ ಫಸ್ಟ್ ಮಾಡಬೇಕು. ಓಕೆ, ನಿಮ್ಮ ಪ್ರಕಾರ ಯಾವ ಸರ್ಕಾರ ಬಂದರೆ ಮುಂದೆ ಜನರಿಗೆ ಅನುಕೂಲ ಆಗುವಂಥದ್ದು ಸರ್? ನಮ್ಮ ಪ್ರಕಾರ ಆ ಸರ್ಕಾರ ಈ ಸರ್ಕಾರ ಅಂತಲ್ಲ, ಜನಪರ ಸರ್ಕಾರ ಬರಬೇಕು. ಜನಸಾಮಾನ್ಯರು ಒಳ್ಳೇದು ಮಾಡಬೇಕು, ಕೆಲಸ ಮಾಡ್ತಕ್ಕಂಥ ಸರ್ಕಾರದವರು ಬರಬೇಕು. ಆದಷ್ಟು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತಕ್ಕಂಥ ಸರ್ಕಾರ ಬರಬೇಕು. ಯೋಜನೆಗಳು ಮೀಸಲಾತಿ 15% ಹೆಚ್ಚಿಗೆ ಮಾಡಿದೆ ಸರ್ಕಾರ. ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್? ಏನಂತೀರಾ ಮೇಡಮ್? ನೋಡಿ, ಅವ್ರಿಗೊಂಥರ ಇವ್ರಿಗೊಂಥರ ಮಾಡ್ತಾ ಇದ್ದಾರೆ. ಮೊದಲು ಜಮೀರ್ ಅಹಮದ್ ಖಾನ್ ತುಂಬ ಚೆನ್ನಾಗಿದ್ದರು, ಒಳ್ಳೆಯವರಾಗಿದ್ದರು. ಇವಾಗ ಅವ್ರ ಪಂಗಡದವ್ರಿಗೆ ಸ್ವಲ್ಪ 2-3% ಇಂಟ್ರೆಸ್ಟ್ ಜಾಸ್ತಿ ಇದೆ ಅವರಿಗೆ. ಹಾಂ, ಸೊ ಈಗ ಜಮೀರ್ ಅಹಮದ್ ಏನು ಹೇಳಿದಾರಂದ್ರೆ ಇದರಲ್ಲಿ ಏನಾದರೂ ಅವ್ರ ಕೈವಾಡ ಇದೆ ಅಂದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಾ ಸರ್? ಮೇಡಮ್, ಯಾರೇ ಒಬ್ಬರು ಇದಿಲ್ದಿರ ಅವ್ರು ಯಾರೂ ಮಾಡಲಿಕ್ಕಾಗಲ್ಲ. ಏನಾದರೂ ಸ್ವಲ್ಪ ಇವ್ರದ್ದು ಇದ್ದೇ ಇರುತ್ತೆ, ಇಲ್ಲ ಅಂತೇನಿಲ್ಲ. ನಾವು ಡೈಲಿ ಪ್ರಜಾವಾಣಿ ಪೇಪರ್ ಓದ್ತೀವಿ, ಎಲ್ಲ ಇದು ಮಾಡ್ತೀವಿ. ಬಟ್ ಇವ್ರು ಹೇಳಿದ್ರೆ ತಾನೇ ಅಧಿಕಾರಿಗಳು ಮಾಡೋದು. ಇವ್ರು ಹೇಳಿದ್ರೆ ಅಧಿಕಾರಿಗಳು ಮಾಡಲ್ಲ.
ನೋಡಿ ಇವಾಗ ಇದ್ದಕ್ಕಿದ್ದಂಗೆ ಇವರು ಕಾಗೇರಿ ಕೂಡ ಅವರು ಸಪೋರ್ಟಿಗೆ ಬಂದು ನಿಂತ್ಕೊಂಡವ್ರೆ, ಇವರು ಹಿಂಗೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಸೊ ನಿಮ್ಮ ಪ್ರಕಾರ ಸರ್ ಅವರು ಜಮೀರ್ ಅಹ್ಮದ್ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ? ಮೇಡಮ್, ಇದು ನನ್ನ ಪ್ರಕಾರ ಅಂತಲ್ಲ, ಬಟ್ ಅವ್ರು ಯೋಚನೆ ಮಾಡಬೇಕು. ಜನ ನಾವೊಂದು ಮಂತ್ರಿ, ನಾನು ಎಲ್ಲರೂ ಒಂದೇ ಥರ ನೋಡಬೇಕು ಅಂತ. ಅವರೇನು ಹೇಳ್ತಾರೆ, ಒಂದು ಕೈನಲ್ಲಿ 5 ಬೆರಳಿದೆ, 3 ಬೆರಳು ಒಂಥರ ಇದೆ, 2 ಬೆರಳು ಒಂಥರ ಇದೆ ಅಂತಾರೆ. ಆ 3 ಬೆರಳು ಇರೋದೆಲ್ಲ ಅವ್ರ ಥರ ಇದೆ, 2 ಬೆರಳು ಇರೋದೆಲ್ಲ ನಮ್ಮ ಥರ ಇದೆ. ಎಲ್ಲರೂ ಒಂದೇ ಸಮ ಅವರು ನೋಡ್ತಾ ಇಲ್ಲ. ಸರ್, ಆದರೆ ಯಾಕೆ ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮ್ಸರಿಗೆ, ಕ್ರಿಶ್ಚಿಯನ್ಸರಿಗೆ, ಜೈನ್ಯರಿಗೆ ಇಂಥವ್ರಿಗೆ ಮಾತ್ರ ಯಾಕೆ ಕೊಡ್ತಾ ಇರೋದು ಸರ್? ಮೇಡಮ್, ಅದೇ ನಾವು ಕೇಳ್ತಾ ಇರೋದು. ಇವಾಗ ಎಲ್ಲರೂ ಸರಿ ಸಮಾನ ನೋಡಿ ಅಂತ ನಾವು ಹೇಳ್ತಿದ್ದೀವಿ. ಮುಸ್ಲಿಮ್ಸು, ಕೇಸು, ಇವನು ಅಂತ ಏನೂ ಇಲ್ಲ, ಎಲ್ಲರೂ ಒಂದೇ ಸಮ ನೋಡಿ. ಪಾಪ ಎಷ್ಟು ಜನ ಗುಡಿಸ್ಲಿನಲ್ಲಿದ್ದಾರೆ, ಇನ್ನೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇದು ಮಾಡಿ, ಅಂಥವ್ರಿಗೆ ನೀವು ಮನೆ ಕೊಡಿ. ಸರ್, ಈಗ ವಸತಿ ಯೋಜನೆಗಳು 15% ಹೆಚ್ಚಿಗೆ ಮಾಡಿದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಮೇಡಮ್, ಇದ್ರ ಬಗ್ಗೆ ಅಭಿಪ್ರಾಯ ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಾವು ಪ್ರಾಪರಾಗಿ ಬ್ಯಾಂಗ್ಳೂರಲ್ಲಿ ಬಾರ್ನ್ ಆ್ಯಂಡ್ ಬಾಟಪ್ ಆಗಿರೋದ್ರಿಂದ ನಾವು ಒಂದು 3 ಜನರೇಷನ್ ಬ್ಯಾಂಗ್ಳೂರ್ ಬಾರ್ನ್ ಆ್ಯಂಡ್ ಬಾಟಪ್ಪಲ್ಲಿ ಆರ್ ಎನ್ ನಗರಲ್ಲೇ ಇರೋದು. ಸೊ ನಮ್ಮ ಚಾಮರಾಜಪೇಟೆಲ್ಲೂ ಕೂಡ ಜಮೀರ್ ಅಹ್ಮದ್ ಅವ್ರ ಬಗ್ಗೆ ಈಗ ಏನು ಮೀಡಿಯಾದೆಲ್ಲ ನಾವು ನೋಡ್ತಾ ಇದ್ದೀವಿ, ಅಭಿಪ್ರಾಯ ಇದೆ, ಮುಸ್ಲಿಮ್ಸರು ಜಾಸ್ತಿ ಮಾಡ್ತಾ ಇದ್ದಾರೆ, ಕ್ರೈಸ್ತರು ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತು ಬೇರೆ ಮತದವರು ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ನನ್ನ ಪ್ರಕಾರದ ಖಂಡಿತ ನಿಜ ಮೇಡಮ್. ಯಾಕಂದರೆ ನಾನು ಓದಿದ್ದು ಸ್ಕೂಲು ಕಾಲೇಜೆಲ್ಲ ಚಾಮರಾಜಪೇಟೆಲ್ಲೇ. ಆವಾಗ ಫೆಸಿಲಿಟೀಸ್ ಮುಸ್ಲಿಮ್ಸರ್ಗೆ ಅವತ್ತು ಏನಿತ್ತು ಜಾಸ್ತಿ ಆಗಿದೆ, ನಮ್ಮ ಹಿಂದೂಗೆಲ್ಲ ಅದೇನು ಫೆಸಿಲಿಟೀಸ್ ಸಿಗ್ತಾ ಇಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ, ಮುಸ್ಲಿಮ್ಸರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಮಸೀದಿಲಿ ಇರ್ಬೋದು, ಎಲ್ಲರೂ ಇರ್ಬೋದು, ಅವ್ರಿಗೆ ಬೋಧನೆ ಮಾಡ್ತಾ ಇದ್ದಾರೆ, ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅಂತ ಅದು ಮಾಡ್ತಾ ಇದ್ದಾರೆ ಮೇಡಮ್. ಪ್ರೊಸೆಸ್ ಮಾಡೋದಂದರೆ ಈಗ ಮಾಡೋದು, ನಮ್ಮ ರೂಲ್ಸ್ ಫಾಲೋ ಮಾಡೋದು, ಪ್ರೊಸೆಸ್ ಫಾಲೋ ಮಾಡೋದು, ಮತ್ತು ಗೌರ್ಮೆಂಟ್ ಏನೇ ಫ್ರೀ ಕೊಟ್ಟರು ಅದನ್ನ ಬೋಧನೆ ಮಾಡ್ತಾರೆ. ಇಲ್ಲೋಗಿ ಅದು ಕಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲೋಗಿ ಅದು ಕಲೆಕ್ಟ್ ಮಾಡ್ಕೊಳ್ಳಿ, ಬೋಧನೆ ಮಾಡ್ಕೊಳ್ಳಿ ಅಂತ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ನಮ್ಮ ಹಿಂದೂಲ ಥರ ಇಲ್ಲ. ಹಿಂದೂಗಳ ಸೌಕರ್ಯ ಗೊತ್ತಾಗಬೇಕು ಅಂತಂದರೆ ಅದನ್ನು ಅರ್ಥ ಮಾಡಿಸ್ಬೇಕಲ್ಲ ಯಾರಾದ್ರೂ. ಅವ್ರು ಅರ್ಥ ಮಾಡ್ಕೊತಾರೆ, ಅದನ್ನು ಅವ್ರು ಯೂಟಿಲೈಸ್ ಮಾಡ್ಕೊತಾ ಇದ್ದಾರೆ ಅದನ್ನು. ಅದರಿಂದ ಮೇಡಮ್, ಈಗ ಏನಂದ್ರೆ ಜಮೀರ್ ಅಹ್ಮದ್ ಏನ್ ಹೇಳಿದ್ದಾರೆ ಅಂದ್ರೆ, ಇದರಲ್ಲಿ ಏನಾದರೂ ಅವರ ಕೈವಾಡ ಏನಾದರೂ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಾ? ಮೇಡಮ್, ಅವ್ರ ಕೈವಾಡ ಇರೋದು ಖಂಡಿತ ನಿಜ ಮೇಡಮ್. ತನಿಖೆ ಮಾಡಿ ಪ್ರೂವ್ ಮಾಡಿದ್ರೆ ಕೊಡಬೇಕಂತ ನಾವು ಕೇಳ್ತೀವಿ ಮೇಡಮ್. ನಿಮ್ಮ ಪ್ರಕಾರ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಸರ್? ಮೇಡಮ್, ಅವರು ಈ ಥರ ಕ್ಯಾಸ್ಟ್ ಆಗಲಿ, ರಿಲಿಜನ್ ವೈಸ್ ಸರ್, ಈಗ ಜಮೀರ್ ಅಹ್ಮದ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಅದ್ರಲ್ಲಿ ಏನಾದರೂ ಅವರ ಕೈವಾಡ ಏನಾದರೂ ಇದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಬೋಗಸ್ ಬಿಡಿ ಮೇಡಮ್. ಗೊತ್ತಿಲ್ಲದೆ ಇರೋದು ಯಾವುದೂ ಇಲ್ಲ ಸರ್ಕಾರದಲ್ಲಿ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವ್ರು ಏನು ಮಾಡ್ತಾವ್ರೆ, ಏನು ಕೆಲಸ ಬಿಡ್ತಾವ್ರೆ ಅಂತ. ಯಾಕೆಂದ್ರೆ ಅವ್ರದ್ದೇ ಆದಂಥ MLA, ಅವ್ರದ್ದೇ ಪಕ್ಷ ಹಿರಿಯ MLA ಅವರು BC ಪಾಟೀಲ್, ಅವರು ಪಾಟೀಲ್, ಇದು ಅವರು ಅದನ್ನು ಆಪಾದನೆ ಮಾಡಿರೋದು, ಅದು ಅವರು ಪಾರ್ಟಿಗೆ ಸಂಬಂಧಪಟ್ಟದ್ದು. ಅವರವರಲ್ಲಿ ತಪ್ಪಾಗಿದೆ ಅಂತ ಈಗ ಅವರು ಹಿರಿಯ ಮಂತ್ರಿ ಶಾಸಕರಾಗಿ ಅವ್ರಿಗೆ ಬೆಲೆ ಕೊಡಬೇಕಾಗಿತ್ತು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, ತಪ್ಪು ಮಾಡಿದ್ದಾರೆ ಅವರು, ಯಾಕೆ ಹೆಂಗೆ ಮಾಡಬೇಕಾಯ್ತು, ನಮ್ಮ ಪತ್ರಿಕೆ ಮಾನ್ಯತೆ ಕೊಡಬೇಕಾಗಿತ್ತು ಅಂತ ಅವರು MLA ಅವರು ಹೇಳಿದಾರಲ್ಲ. ನಿಮ್ಮ ಪ್ರಕಾರ ಜಮೀರ್ ಅಹ್ಮದ್ ಅವರು ರಾಜೀನಾಮೆ ಕೊಡಬೇಕಾ ಬೇಡವಾ ಸರ್? ಅದು ಅವರು ವೈಯಕ್ತಿಕ ವಿಚಾರ. ತಪ್ಪು ಅಂತ ಕಂಡು ಬಂದಲ್ಲಿ ಈಗ ಅವ್ರೇನು ಏನು ಹೇಳ್ತಾ ಇದ್ದಾರೆ, ಈಗ MLA ಅವರು ಎಲ್ಲ, ಈಗ ನಾನು ಮೊದಲು ಬೇರೆ ಇದರಲ್ಲಿ ಇದ್ದೆ, ನಾನು ವ್ಯವಸ್ಥೆ, ನನಗೊಂದು ಮುಖ್ಯಮಂತ್ರಿಗಳು ಇದು ಕೊಟ್ಟಿದ್ರು, ಅಲ್ಲಿ ತಪ್ಪು ಅಂತ ಕಂಡಾಗ ನಾನು ರಾಜೀನಾಮೆ ಕೊಟ್ಟದ್ದು. ಇನ್ವೆಸ್ಟಿಗೇಷನ್ನೇ ಮಾಡಿಲ್ಲ ಅಂತ ಇವತ್ತು ನ್ಯೂಸಲ್ಲೂ ಬಂದಿದೆಯಲ್ಲ, ಎಲ್ಲತ್ರಲ್ಲೂ ಲೈವಲ್ಲಿ ಕೊಡ್ತಾ ಇದ್ದಾರಲ್ಲ ಅವರೇನೆ. ಈಗ ಇವರು ಸುಮ್ಮನೆ ಏನು ಹೇಳ್ತಾರೆ, ಆಪಾದನೆ ಮಾಡ್ತಾರೆ ಏನಂತ, ಅದ್ರ ಬಗ್ಗೆ ತನಿಖೆ ಆಗಲಿ ಅಂತ. ತನಿಖೆ ನಡೆಯಲ್ಲ, ಅದು ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟವರು. ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಜನರಿಗೆ ಯಾವ ರೀತಿ ಅನುಕೂಲ ಮಾಡಿಕೊಟ್ಟಿದೆ ಸರ್? ಏನು ಅನುಕೂಲನೂ ಇಲ್ಲ. ಈ ದರಿದ್ರದ್ದು ಈ ಫ್ರೀ ಅಂತ ಮಾಡಿ ಎಲ್ಲಾರ್ಗು 1-4 ಟ್ಯಾಕ್ಸು, ಮನೆಯ ಟ್ಯಾಕ್ಸು, ಹಸಿ ಟ್ಯಾಕ್ಸು, ಉಸಿರಾಡಕ್ಕೂ ಟ್ಯಾಕ್ಸ್ ಇಲ್ಲ. ಅದು ಬಿಟ್ಟು ಎಲ್ಲಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ. ಈ 20 ರೂಪಾಯಿ ಈ ಸ್ಟ್ಯಾಂಪ್ ಇತ್ತು, 100 ರೂಪಾಯಿ ಮಾಡಿದ್ರು. ವರ್ಷಕ್ಕೆ ರಿಜಿಸ್ಟ್ರೇಷನ್ ಚಾರ್ಜ್ 1ಕ್ಕೆ 10 ಪಟ್ಟು ಮಾಡಿದ್ರು. ಮನುಷ್ಯ ಉಸಿರಾಡೋದಲ್ಲಿ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಎಲ್ಲದಕ್ಕೂ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಈಗ ಒಬ್ಬ ಬಡವ 10 ಲಕ್ಷ ಸೈಟ್ ತಗೊಂಡ್ರೆ 3 ಲಕ್ಷ 4 ಲಕ್ಷ ಸ್ಟಾಂಪ್ ಡ್ಯೂಟಿನೇ ಕಟ್ಟಬೇಕು. ಅವನು ಇಲ್ಲಿಂದ ತರ್ತಾನೆ. 10 ಲಕ್ಷ ಸೈಟು, 3 ಲಕ್ಷ ಸ್ಟಾಂಪ್ ಡ್ಯೂಟಿ. ಯಾಕೆ ಬೇಕು ಅಷ್ಟೊಂದು ಸ್ಟಾಂಪ್ ಡ್ಯೂಟಿ? ಬಟ್ ರಿಜಿಸ್ಟರ್ ಮಾಡಿ ಕೊಡೋದಕ್ಕೆ, ನಮ್ಮ ಪೇಪರ್ನೇ ರಿಜಿಸ್ಟರ್ ಮಾಡಿ ಕೊಡೋದಕ್ಕೆ 3 ಲಕ್ಷ 5 ಲಕ್ಷ 6 ಲಕ್ಷ ಸ್ಟಾಂಪ್ ಡ್ಯೂಟಿ ಏತಿಗೆ ಮೇಡಮ್? ಅದು ತಪ್ಪು. ಸ್ಟಾಂಪ್ ಡ್ಯೂಟಿ ಕಡಿಮೆ ಮಾಡ್ಬೇಕಾಯ್ತು ಎಲ್ಲಾದ್ರೂ. ಕೊನೆಯದಾಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಏನೂ ಇಲ್ಲ ಮೇಡಮ್, ಈ ಸರ್ಕಾರಕ್ಕೆ ನಮಸ್ಕಾರ. ಒಳ್ಳೆ ಆಡಳಿತ ಕೊಡ್ಲಿ. ಇಷ್ಟು ಜನಗಳಿಗೆ ಇಷ್ಟು ದುಬಾರಿಯಾದ ಟ್ಯಾಕ್ಸ್ ಹಾಕಿ ಜನ ಉಸಿರಾಡದಿದ್ದಂಗೆ ಮಾಡಿದ್ದಾರೆ. ಅದೇ ನಮ್ಮ ಇದು ಅನಿಸಿಕೆ. ಇನ್ನು ಮುಂದೆ ಏನಾದ್ರು ತಿಳ್ಕೊಂಡು ಒಳ್ಳೆ ರೀತಿಯಲ್ಲಿ ಇಷ್ಟು ಆಗ್ತಾ ಇರುವಂಥ ತೊಂದರೆ ತಪ್ಪಿಸಿ
ಸಾಮಾನ್ಯ ಜನರಿಗೆ ಬದುಕುವಂಗೆ ಒಂದು ದಾರಿ ನೆಲೆ ತೋರಿಸ್ತದೆ. ಜಮೀರ್ ಅಹಮದ್ ಅವರು ಸಾಬೀತಾದ್ರೆ ರಾಜೀನಾಮೆ ಕೊಡೋದು ಒಳ್ಳೇದು ಮೇಡಮ್, ಸೂಕ್ತ ಅದು ಸೂಕ್ತ ಅಂತ. ಈಗ ಅವರೇ ಬೇರೆ ಇದೆಲ್ಲ ರಾಜೀನಾಮೆ ಕೊಡಿ ಬೇರೆಯವ್ರಿಗೆ ಕೇಳ್ತೀರಲ್ವಾ. ಅಕಸ್ಮಾತ್ ಅವ್ರದ್ದು ತಪ್ಪು ಮಾಡಿದ್ರೆ ತನಿಖೆಯಾಗಿ ತಪ್ಪು ಅಂತ ಬಂದ್ರೆ ಅವ್ರು ರಾಜೀನಾಮೆ ಕೊಡೋದು ಸೂಕ್ತ ಅಂತ ನಮ್ಮ ಅನಿಸಿಕೆ. ಬೀಟ್ಲೆಸ್ ಕರ್ನಾಟಕ.